ಈಶೋಪನಿಷತ್ತಿನ ಅಂಧಂ ತಮಃ ಪ್ರವಿಶಂತಿ ಯೇ ಸಂಭೂತಿಮುಪಾಸತೆ ತತೋ ಭೂಯ ಇವ ತೇ ತಮೋ ಯೌ ಸಂಭೂತ್ಯಾಮೃತಾಃ ಎಂಬ ಮಂತ್ರವು ಮಾನವ ಜೀವನದ ದಿಕ್ಕು, ಗುರಿ, ತಪ್ಪು, ಅರಿವು ಇವೆಲ್ಲವನ್ನೂ ಒಂದೇ ಉಸಿರುಗಳಲ್ಲಿ ಸ್ಪರ್ಶಿಸುವ ಅಪೂರ್ವ ಉಪನಿಷತ್ತಿನ ವಾಕ್ಯ. ಇದರ ಅರ್ಥವನ್ನು ವಿಸ್ತರಿಸಿ ನೋಡಿದಾಗ ಅದು ಕೇವಲ ಆಧ್ಯಾತ್ಮಿಕ ವಾಕ್ಯವಲ್ಲ, ಬದುಕಿನ ಸಮಗ್ರ ತತ್ವವನ್ನು ಹೇಳುವ ದರ್ಶನವಾಗುತ್ತದೆ. ಈ ಮಂತ್ರದ ಸಂದೇಶವು ಗಾಢ. ಮಾನವನು ಎರಡು ರೀತಿಯ ಅಜ್ಞಾನಕ್ಕೆ ಒಳಗಾಗುವ ಸಾಧ್ಯತೆಯಿದೆ: ಜಗತ್ತಿನ ಅಜ್ಞಾನ ಹಾಗೂ ಜ್ಞಾನವೆಂಬ ಹೆಸರಿನ ಅಜ್ಞಾನ. ಈ ಎರಡೂ ಕತ್ತಲೆಯ ನಡುವೆ ಮನುಷ್ಯನು ನಿಜವಾದ ಬೆಳಕನ್ನು ಹುಡುಕುವ ಪ್ರಯತ್ನವೇ ಉಪನಿಷತ್ತಿನ ಆತ್ಮ. ಈ ಮಂತ್ರದಲ್ಲಿ ಅಸಂಭೂತಿ ಎಂಬ ಪದವು ನಾಶಕ್ಕೆ ಒಳಪಡುವ, ಪರಿಮಿತ, ರೂಪರಹಿತ, ಬದಲಾಗುವ ವಸ್ತುಗಳನ್ನು ಸೂಚಿಸುತ್ತದೆ. ಮಾನವನ ದೇಹ, ಧನ, ಪದವಿ, ಅಧಿಕಾರ, ಕೀರ್ತಿ, ಸಂವೇದನಾತ್ಮಕ ಸುಖ, ವೈಭವ ಇವು ಜೀವನದ ಒಂದೊಂದು ಹಾದಿಯಲ್ಲಿ ನಮ್ಮೊಂದಿಗೆ ಬರುತ್ತವೆಯಷ್ಟೇ, ಶಾಶ್ವತ ಸಂಗಾತಿಯಾಗುವುದಿಲ್ಲ. ಆದರೆ ಮಾನವನು ಇದೇ ನಾಶವಾಡುವ ವಸ್ತುಗಳನ್ನು ಶಾಶ್ವತವೆಂದು ಭಾವಿಸಿ ಅದರ ಹಿಂದೆ ಓಡುತ್ತಾನೆ. ಈ ಮಂತ್ರ ಹೇಳುವುದಾದರೆ, ಅಸಂಭೂತಿಯನ್ನು ಪರಮ ಗುರಿಯೆಂದು ಆರಾಧಿಸುವವರು ಅಂಧಂ ತಮಃ ಅಂದರೆ ಗಾಢ ಅಜ್ಞಾನದ ಕತ್ತಲೆಗೆ ಹೋಗುತ್ತಾರೆ. ಅವರು ಹೊತ್ತಿರುವ ದೀಪವು ನಿಜದ ದೀಪವಲ್ಲ, ಅದು ಭ್ರಮೆಯ ಬೆಳಕು. ಇಂದ್ರಿಯಗಳ ಆಕರ್ಷಣೆಯು ಅವರಿಗೆ ದಾರಿಯಂತೆ ತೋರುತ್ತದೆ, ಆದರೆ ಅದು ಕೊನೆಗೆ ಕತ್ತಲೆಯೊಳಗೆ ಕರೆದೊಯ್ಯುತ್ತದೆ. ಜಗತ್ತಿನ ವಸ್ತುಗಳು ಉಪಯೋಗಕ್ಕೆ ಬಂದರೂ ಅವುಗಳನ್ನು ಜೀವನದ ತುದಿ ಗುರಿಯೆಂದು ನಂಬಿದಾಗ ಮನುಷ್ಯನು ತನ್ನನ್ನೇ ಕಳೆದುಕೊಂಡಂತೆ ಆಗುತ್ತದೆ. ಇಂತಹ ಬದುಕು ಹೊರಗೆ ಬೆಳಕಿನಂತಿರುವುದಾದರೂ ಒಳಗೆ ಕತ್ತಲೆ ತುಂಬಿರುತ್ತದೆ. ಆದರೆ ಆಶ್ಚರ್ಯವೆಂದರೆ ಉಪನಿಷತ್ತು ಎರಡನೇ ವರ್ಗದ ಜನರನ್ನು ಸಂಭೂತ್ಯಾಮೃತಾಃ ಎಂದರೆ ಶಾಶ್ವತ, ನಿತ್ಯ, ಪರಮತತ್ವವನ್ನು ಪೂಜಿಸುವವರನ್ನು ಟೀಕಿಸುತ್ತದೆ. ಇವರನ್ನು ತತೋ ಭೂಯ ಇವ ತಮಃ ಇನ್ನೂ ಗಾಢವಾದ ಅಜ್ಞಾನಕ್ಕೆ ಒಳಗಾಗುತ್ತಾರೆ ಎಂದು ಹೇಳುತ್ತದೆ. ಇದು ಉಪನಿಷತ್ತಿನ ಅತ್ಯಂತ ಸೂಕ್ಷ್ಮವಾದ ಸೂಚನೆ. ಜ್ಞಾನವನ್ನು ಹುಡುಕುವವರಿಗೂ ಅಜ್ಞಾನವೂ ಬರಬಹುದು. ಪರಮಾತ್ಮತ್ವದ ಹುಡುಕಾಟದಲ್ಲಿರುವ ವ್ಯಕ್ತಿ ಜಗತ್ತಿನ ಕರ್ತವ್ಯ, ಕುಟುಂಬ, ಸಮಾಜ, ಮಾನವೀಯ ಸಂಬಂಧಗಳನ್ನೆಲ್ಲ ಮಿಥ್ಯವೆಂದು ತಳ್ಳಿಹಾಕುವ ಸಾಧ್ಯತೆಯಿದೆ. ಅವರು ಜ್ಞಾನವನ್ನೇ ಗುರಿಯಾದರು, ಅದರರ್ಥವನ್ನು ತಪ್ಪಾಗಿ ಗ್ರಹಿಸಿರುವರು. ಜ್ಞಾನದ ಅಹಂಕಾರವು ಅಜ್ಞಾನದ ಕತ್ತಲೆಯೇ. ಜಗತ್ತಿಗೆ ಅಗತ್ಯವಾದ ಕರ್ತವ್ಯಗಳಿಂದ ದೂರಾಗುವ ಆಧ್ಯಾತ್ಮಿಕತೆ ಸಮತೋಲನದ ಜ್ಞಾನವಲ್ಲ, ಅದು ತಪ್ಪಾದ ನಿರಾಕರಣೆ. ಉಪನಿಷತ್ತು ಹೇಳುವ ಪ್ರಕಾರ ಜಗತ್ತನ್ನು ಮಿಥ್ಯವೆಂದುಕೊಳ್ಳುವುದು, ಜೀವನವನ್ನು ತೊರೆದು ಜ್ಞಾನವನ್ನು ಮಾತ್ರ ಹಿಡಿಯುವುದು, ಕುಟುಂಬ ಸಮಾಜ ಬಾಧ್ಯತೆಗಳನ್ನು ತಳ್ಳುವುದು, ಇವುಗಳಲ್ಲೂ ಕತ್ತಲೆಯಿದೆ. ಇಂತಹ ಕತ್ತಲೆ ಜಗತ್ತಿನ ಆಸೆಗಳ ಕತ್ತಲಿಗಿಂತ ಗಾಢವಾದದು. ಏಕೆಂದರೆ ಇಲ್ಲಿ ಅಜ್ಞಾನವು ಜ್ಞಾನವೆಂಬ ಮುಖವಾಡವನ್ನು ಧರಿಸಿದೆ. ಈ ಮಂತ್ರದ ಕವಿತ್ವವು ಅದೇ ಮಾನವನ ಎರಡು ಅತಿರೇಕಗಳನ್ನು ಎಚ್ಚರಿಸುವುದು. ಒಂದು ಅತಿರೇಕ ಜಗತ್ತಿನ ಐಶ್ವರ್ಯ ಆಸಕ್ತಿಯ ದಾರಿ, ಇನ್ನೊಂದು ಅತಿರೇಕ ಜಗತ್ತಿನ ನಿರಾಕರಣೆಯ ದಾರಿ. ಎರಡು ತಪ್ಪು. ಜಗತ್ತಿನ ಮೋಹವು ಬಂಧನ ಹಾಗೂ ತಪ್ಪಾಗಿ ಗ್ರಹಿಸಿದ ಆಧ್ಯಾತ್ಮಿಕತೆಯು ಬಂಧನ. ನಿಜವಾದ ಮುಕ್ತಿ ಅಂದರೆ ಜಗತ್ತಿನಿಂದ ಓಡಿ ಹೋಗುವುದಲ್ಲ, ಜಗತ್ತನ್ನು ಅರ್ಥ ಮಾಡಿಕೊಳ್ಳುವುದೇ. ಜ್ಞಾನವೆಂದರೆ ಜಗತ್ತನ್ನು ತಳ್ಳುವುದು ಅಲ್ಲ, ಜಗತ್ತಿನ ಅಂತರಾಳದಲ್ಲಿರುವ ದಿವ್ಯತ್ವವನ್ನು ಕಾಣುವುದು. ಉಪನಿಷತ್ತಿನ ದೃಷ್ಟಿಯಲ್ಲಿ ಜೀವನವು ಸಂಯೋಜನೆಯ ಕಲೆಯಾಗಿದೆ. ನಾಶವಾಡುವುದನ್ನು ತಿಳಿದುಕೊಂಡು ಉಪಯೋಗಿಸಬೇಕು, ಶಾಶ್ವತವಾದದ ಅರಿವನ್ನು ಹೊಂದಿ ಬದುಕಿನಲ್ಲಿ ಜಾರಿಗೊಳಿಸಬೇಕು. ಜಗತ್ತು ನಿಜವಾದರೆ ಅದು ಮಾತ್ರವಲ್ಲ, ಆತ್ಮನು ನಿಜವಾಗಿದ್ದರೂ ಅದು ಮಾತ್ರವಲ್ಲ. ಮನುಷ್ಯನು ಬಾಹ್ಯ ಜಗತ್ತು ಮತ್ತು ಆಂತರಿಕ ಜ್ಞಾನ ಎರಡರ ಮಧ್ಯೆ ಸೇತುವೆಯಾಗಿದ್ದಾನೆ. ಜಗತ್ತನ್ನು ಕರೆದು ತಾನು ಬಾಳುವಲ್ಲಿ ಆತ್ಮವನ್ನು ಕಾಣಬೇಕು. ಆತ್ಮವನ್ನು ಅರಿದು ಜಗತ್ತಿನಲ್ಲಿ ಕೃತ್ಯ ಮಾಡಬೇಕು. ಈ ಸಮತೋಲನವೇ ನಿಜವಾದ ಆಧ್ಯಾತ್ಮಿಕತೆ.
ಹೀಗಾಗಿ ಈಶೋಪನಿಷತ್ತಿನ ಮಂತ್ರವು ಹೇಳುವುದಾದರೆ ಜೀವನದಲ್ಲಿ ಅಜ್ಞಾನ 2 ರೂಪಗಳಲ್ಲಿ ಬರುತ್ತದೆ. ಒಂದು ಸಂವೇದನಾತ್ಮಕ ಜಗತ್ತಿನ ಮೋಹದ ಅಜ್ಞಾನ, ಮತ್ತೊಂದು ತಪ್ಪಾಗಿ ಗ್ರಹಿಸಿದ ಆಧ್ಯಾತ್ಮಿಕ ಜ್ಞಾನವೆಂಬ ಅಜ್ಞಾನ. ಎರಡನ್ನೂ ಮೀರಿದಾಗ ಮಾತ್ರ ಬೆಳಕು ಕಾಣಿಸುತ್ತದೆ. ಜ್ಞಾನ ಎಂದರೆ ಎರಡನ್ನೂ ಸಮನ್ವಯಗೊಳಿಸುವ ಶಕ್ತಿ. ನಾಶದ ನಡುವೆ ನಿತ್ಯತೆಯನ್ನು ಕಾಣುವುದು, ಕರ್ತವ್ಯದ ಮಧ್ಯೆ ಧರ್ಮವನ್ನು ನೋಡುವುದು, ಜೀವನದ ಜಂಜಾಟಗಳ ಮಧ್ಯೆ ಆತ್ಮದ ಶಾಂತಿಯನ್ನು ಅರಿಯುವುದು, ಇದೇ ಉಪನಿಷತ್ತು ಹೇಳುವ ನಿಜವಾದ ಜ್ಞಾನ. ಈ ಮಂತ್ರದ ಮೌಲ್ಯ ಇದೆ. ಜೀವನದ 2 ದಡಗಳನ್ನು ದಾಟದೆ ಮಧ್ಯದ ಸೇತುವೆಯಲ್ಲಿ ನಡೆಯಬೇಕು. ಜಗತ್ತನ್ನು ಪರಿಹರಿಸದೆ ದಿವ್ಯತೆಯನ್ನು ಅರಿಯಲು ಸಾಧ್ಯವಿಲ್ಲ. ದಿವ್ಯತೆಯನ್ನು ಅರಿಯದೆ ಜಗತ್ತನ್ನು ಸರಿಯಾಗಿ ಬದುಕಲು ಸಾಧ್ಯವಿಲ್ಲ. ಈ ದರ್ಶನವನ್ನು ಅರಿತುಕೊಳ್ಳುವುದೇ ಕತ್ತಲೆಯಿಂದ ಬೆಳಕಿಗೆ ಸಾಗುವ ಮನುಷ್ಯನ ನಿಜವಾದ ಪಯಣ. ಈಶೋಪನಿಷತ್ತಿನ ಅಂಧಂ ತಮಃ ಪ್ರವಿಶಂತಿ ಯೇ ಸಂಭೂತಿಮುಪಾಸತೆ ತತೋ ಭೂಯ ಇವ ತೇ ತಮೋ ಯೌ ಸಂಭೂತ್ಯಾಮೃತಾಃ ಎಂಬ ಮಂತ್ರವು ಸಂಪೂರ್ಣ ಮಾನವ ಜೀವನದ ಒಳಚರಿತ್ರೆಯನ್ನು ತೆರೆದಿಡುವ ಮಹಾವಾಕ್ಯ. ಅಲ್ಪ ಪದಗಳಲ್ಲಿ ಹೇಳಿದರೂ ಅದರೊಳಗೆ ಜ್ಞಾನ ಅಜ್ಞಾನ. ಜಗತ್ತು ಬ್ರಹ್ಮ, ಮಾನವ ಕುಲದ ಗುರಿ ತಪ್ಪುಗಳೆಲ್ಲ ಒಡಲು ಬಿಚ್ಚಿಕೊಳ್ಳುತ್ತವೆ. ಈ ಮಂತ್ರವನ್ನು ವ್ಯಾಪಕವಾಗಿ ಯಾವುದೇ ವಿಭಾಗಗಳಿಲ್ಲದೆ ಸರಳವಾಗಿ ಹರಿಯುವ ಪ್ರಬಂಧದ ರೂಪದಲ್ಲಿ ಅರ್ಥೈಸುವುದಾದರೆ ಅದು ಮನುಷ್ಯ ಮತ್ತು ಅವನ ಆತ್ಮಪಯಣದ ಒಂದು ಆಳವಾದ ಕಥೆಯೇ ಆಗುತ್ತದೆ. ಈ ಮಂತ್ರದಲ್ಲಿ ಅಸಂಭೂತಿ ಎನ್ನುವ ಪದವು ಚರಾಚರ ಜಗತ್ತಿನ ನಾಶವಾಡುವ ಅಂಶಗಳ ಸಂಕೇತ. ಜಗತ್ತಿನ ವಸ್ತುಗಳು, ಸಂಪತ್ತು, ಶರೀರ, ಪದವಿ, ವೈಭವ ಇವು ಮನುಷ್ಯನನ್ನು ಆಕರ್ಷಿಸುವ ಬಲಗಳಾಗಿವೆ. ಅವುಗಳನ್ನು ಜೀವನದ ಕೇಂದ್ರವನ್ನಾಗಿ ಮಾಡಿಕೊಂಡವನು ಉಪನಿಷತ್ತು ಹೇಳುವಂತೆ ಅಂಧಂ ತಮಃ ಅಜ್ಞಾನದ ಕತ್ತಲೆಗೆ ಪ್ರವೇಶಿಸುತ್ತಾನೆ. ಈ ಕತ್ತಲೆ ದಿವಿಷಿಹೀನ ಸ್ಥಳವಲ್ಲ, ಅದು ಚೈತನ್ಯವಿಲ್ಲದ ಬದುಕಿನ ಒಂದು ಸ್ಥಿತಿ. ಮನುಷ್ಯನು ತನ್ನನ್ನು ನಾಶವಾಡುವ ವಸ್ತುಗಳೊಂದಿಗೆ ಮಿಶ್ರ ಮಾಡಿಕೊಂಡಾಗ ಅವನು ಶಾಶ್ವತತೆಯಿಂದ ದೂರವಾಗುತ್ತಾನೆ. ಇಲ್ಲಿ ತತ್ವವೆಂದರೆ ದೇಹವನ್ನು, ವಸ್ತುಗಳನ್ನು, ಜಗತ್ತಿನ ಅನುಭವವನ್ನು ನಿರಾಕರಿಸುವುದಲ್ಲ, ಆದರೆ ಅವುಗಳನ್ನು ಪ್ರಧಾನ ಗುರಿ, ಪರಮಾರ್ಥವೆಂದುಕೊಳ್ಳುವುದೇ ಅಜ್ಞಾನ. ಅವು ನೆರಳಿನಂತೆ ನಾಶವಾಗುವವು. ಅವುಗಳಿಗೆ ಬಂಧನ ತೋರಿಸುವುದು ಬೆಳಕಿನ ಕಡೆಗೆ ಹಾದಿ ಅಲ್ಲ, ಕತ್ತಲೆಯೊಳಗೆ ಇನ್ನೂ ಗಾಢವಾಗಿ ಬೀಳುವಿಕೆಯಷ್ಟೇ. ಈ ಮಂತ್ರದ ವಿಶಿಷ್ಟತೆ ಅಸಂಭೂತಿಯನ್ನು ಮಾತ್ರ ಟೀಕಿಸುವುದಲ್ಲ, ಸಂಭೂತಿ, ಬ್ರಹ್ಮ, ಸತ್ಯ, ಪರಾತ್ಪರ ತತ್ವವನ್ನು ಆರಾಧಿಸುವವರನ್ನು ಟೀಕಿಸುತ್ತದೆ. ಇದು ಸಾಂವೇದನಿಕ ಜಗತ್ತಿನ ಮೋಹದಂತೆ ಆಧ್ಯಾತ್ಮಿಕ ಜಗತ್ತಿನಲ್ಲಿಯೂ ಬರುವ ಮುಸುಕುಗಳನ್ನು ಎತ್ತಿ ಹೇಳುತ್ತದೆ. ಪರಮತತ್ವವನ್ನು ಹುಡುಕುವ ಮಾರ್ಗದಲ್ಲಿರುವವನಿಗೂ ಮತ್ತೊಂದು ಬಗೆಯ ಅಜ್ಞಾನ ಬಂದುಕೊಳ್ಳಬಹುದು. ಮನುಷ್ಯನು ಪರಮಾತ್ಮನನ್ನು ಹುಡುಕುವಾಗ ಜಗತ್ತನ್ನು ಸಂಪೂರ್ಣವಾಗಿ ತಳ್ಳಿಹಾಕಿ ತನ್ನ ಕರ್ತವ್ಯಗಳನ್ನೆಲ್ಲ ನಿರ್ಲಿಪ್ತವಾಗಿ ಬಿಟ್ಟು ನನಗೆ ಲೋಕವೊಂದೇ ಮಿಥ್ಯ, ನಾನೇ ಜ್ಞಾನಿ ಎಂಬ ಅಹಂಕಾರದ ವ್ಯಾಮೋಹಕ್ಕೆ ಒಳಗಾಗಬಹುದು. ಈ ರೀತಿಯ ಆಧ್ಯಾತ್ಮಿಕ ಅಹಂಕಾರ ಈ ಮಂತ್ರದಲ್ಲಿ ಹೇಳಲಾದ ತತೋ ಭೂಯ ಇವ ತೇ ತಮಃ ಇನ್ನೂ ಗಾಢವಾದ ಕತ್ತಲೆ. ಜಡ ಜಗತ್ತಿನ ಅಜ್ಞಾನವೂ ಸರಳ, ಆದರೆ ಜ್ಞಾನವೆಂಬ ಹೆಸರಿನಲ್ಲಿ ಬರುವ ಅಜ್ಞಾನ ಅತ್ಯಂತ ಅಪಾಯಕಾರಿ. ಅದು ಹೊರಗಿನಲ್ಲ, ಒಳಗಿನ ಕತ್ತಲೆ. ಅದು ಅಹಂಕಾರದ ರೂಪದ ಅಜ್ಞಾನ. ಈ ವಿಚಾರವನ್ನು ವೇದಾಂತದ 3 ಮಹಾಚಿಂತಕರು ಶಂಕರ, ರಾಮಾನುಜ, ಮಾಧ್ವ ತಮ್ಮ ತಮ್ಮ ತತ್ವ ಪರಂಪರೆಗಳಲ್ಲಿ ವಿಶಿಷ್ಟವಾಗಿ ವಿವರಿಸಿದ್ದಾರೆ. ಅದ್ವೈತದ ದೃಷ್ಟಿಯಲ್ಲಿ ಅಸಂಭೂತಿ ಎಂದರೆ ಅವಿದ್ಯೆಯು ಹುಟ್ಟಿಸಿದ ಜಡಪ್ರಪಂಚವನ್ನು ಪರಮಾರ್ಥವೆಂದುಕೊಳ್ಳುವುದು. ಆದರೆ ಸಂಭೂತಿಯನ್ನು ಪ್ರತ್ಯೇಕ ದೇವರಾಗಿ, ಬ್ರಹ್ಮವನ್ನು ತಮ್ಮಿಂದ ಬೇರೆ ಅನಿಸುತ್ತಿರುವ ರೂಪವಾಗಿ ಆರಾಧಿಸುವವರಲ್ಲೂ ಗಾಢ ಅಜ್ಞಾನವಿದೆ. ಏಕೆಂದರೆ ನಿಜವಾದ ಜ್ಞಾನವೆಂದರೆ ಜೀವ ಜಗತ್ತು ಬ್ರಹ್ಮ ಇವೆಲ್ಲವೂ ಒಂದೇ ತತ್ವ. ಅನೇಕತೆಯಲ್ಲಿರುವ ಏಕತೆಯನ್ನು ಕಾಣದೆ ಹೊರಗಿನ ದೇವತ್ವದಲ್ಲಿ ಮಾತ್ರ ಆಪ್ತರಾಗಿದ್ದರೆ
ಜ್ಞಾನವು ಬೌದ್ಧಿಕ ಉಪಾಸನೆಯಷ್ಟೇ, ಆತ್ಮಸಾಕ್ಷಾತ್ಕಾರವಲ್ಲ. ವಿಶಿಷ್ಟಾದ್ವೈತದ ದೃಷ್ಟಿಯಲ್ಲಿ ಅಸಂಭೂತಿ ಎಂದರೆ ಪರಮಾತ್ಮನನ್ನು ಮರೆತು ಜಗತ್ತಿನ ಐಶ್ವರ್ಯವನ್ನು ಪರಮಗುರಿ ಎಂದುಕೊಳ್ಳುವುದು. ಸಂಭೂತಿಯಲ್ಲೂ ಅಜ್ಞಾನ ಇರುವುದಾದರೆ ಅದು ಪರಮಾತ್ಮನೊಂದಿಗೆ ಇರುವ ಶರೀರಿ ಸಂಬಂಧವನ್ನು ಅರಿಯದೆ ಮಾಡುವ ಉಪಾಸನೆ. ಪರಮಾತ್ಮ, ಜಗತ್ತು, ಜೀವರು ಮೂರು ಬೇರೆ ಬೇರೆ ಎಂದಲ್ಲ. ದೇಹ ಆತ್ಮದಂತೆ ಅವು ಬದ್ಧವಾದ ಸಂಬಂಧ. ಈ ಏಕತಾವಾದವನ್ನು ಕಾಣದ ಉಪಾಸನೆ ಗಾಢ ಅಜ್ಞಾನವೆಷ್ಟೇ. ದ್ವೈತ ದರ್ಶನದ ಪ್ರಕಾರ ಅಸಂಭೂತಿ ಎಂದರೆ ಜಡವಸ್ತುಗಳಲ್ಲಿ ನಿಜವಾದ ಆಶ್ರಯವನ್ನು ಹುಡುಕುವುದು. ಸಂಭೂತಿಯಲ್ಲೂ ಅಜ್ಞಾನ ಇರುವುದೆಂದರೆ ಪರಮಾತ್ಮನನ್ನು ಸರಿಯಾದ ರೂಪದಲ್ಲಿ ಅರಿಯದೆ ಮಾಡಿದ ಉಪಾಸನೆ, ಗುಣರಹಿತ, ರೂಪರಹಿತ, ನಿಷ್ಕ್ರಿಯ ದೇವತಾಭಾವನೆ. ಅಲ್ಲಿ ತಪ್ಪಾದ ತಿಳುವಳಿಕೆ, ತಪ್ಪಾದ ದೈವೋಪಾಸನೆ. ಹೀಗಾಗಿ ದ್ವೈತವು ಮಂತ್ರದ ಎಚ್ಚರಿಕೆಯನ್ನು ಒಪ್ಪುತ್ತದೆ. ಜ್ಞಾನವು ತಪ್ಪಾಗಿ ಹರಿದರೆ ಅಜ್ಞಾನಕ್ಕೆ ಕಾರಣ. ಈ ಮಂತ್ರದ ಹೃದಯದಲ್ಲಿ ನಿಲ್ಲುವ ಸಂದೇಶವೇ ಜೀವನದಲ್ಲಿ ಎರಡು ರೀತಿಯ ಕತ್ತಲೆ ಇವೆ. ಒಂದೆಡೆಯಲ್ಲಿ ಜಗತ್ತಿನ ಮೋಹದ ಕತ್ತಲೆ, ಇನ್ನೊಂದೆಡೆ ಜ್ಞಾನಾಭಿಮಾನದ ಕತ್ತಲೆ. ಒಂದರಲ್ಲಿ ಮನುಷ್ಯನು ವಸ್ತುಗಳ, ಮತ್ತೊಂದರಲ್ಲಿ ತನ್ನ ಜ್ಞಾನಕಲ್ಪನೆಯ. ಒಂದರಲ್ಲಿ ಹೊರಗಿನ ಬಂಧನ, ಮತ್ತೊಂದರಲ್ಲಿ ಒಳಗಿನ ಬಂಧನ. ಎರಡು ಅಜ್ಞಾನ, ಎರಡು ಕತ್ತಲೆ, ಎರಡು ತಪ್ಪು. ಜ್ಞಾನವೆಂದರೆ ಜಗತ್ತಿನ ತ್ಯಾಗವೂ ಅಲ್ಲ, ಜಗತ್ತಿನ ಸ್ವೀಕಾರವೂ ಅಲ್ಲ. ಜ್ಞಾನವೆಂದರೆ ಜಗತ್ತು ಮತ್ತು ಜ್ಞಾನದ ಸಮನ್ವಯ. ಜ್ಞಾನವೆಂದರೆ ಹೊರಗಿನ ರೂಪದಲ್ಲೂ ಒಳಗಿನ ಅರಿವಲ್ಲೂ ಎಲ್ಲೆಡೆ ಬ್ರಹ್ಮಸ್ವರೂಪವನ್ನು ಕಾಣುವ ದೃಷ್ಟಿ. ಜ್ಞಾನವೆಂದರೆ ಅಸಂಭೂತಿ ಮತ್ತು ಸಂಭೂತಿ ಇವೆರಡನ್ನೂ ಮೀರಿಸುವ ಏಕದೃಷ್ಟಿ. ಈ ಮಂತ್ರವು ಹೇಳುವುದು, ಮಾನವನು ಹೊರಗಿನ ಜೀವನ ಮತ್ತು ಒಳಗಿನ ಆತ್ಮಜೀವನ ಇವೆರಡನ್ನೂ ಸಮತೋಲನಗೊಳಿಸಬೇಕು. ಜಗತ್ತನ್ನು ತ್ಯಜಿಸುವುದರಿಂದ ಬ್ರಹ್ಮನನ್ನು ಕಂಡುಕೊಳ್ಳುವುದಿಲ್ಲ, ಜಗತ್ತನ್ನು ಹಿಡಿದುಕೊಳ್ಳುವುದರಿಂದಲೂ ಬ್ರಹ್ಮವನ್ನು ಕಾಣುವುದಿಲ್ಲ. ಜಗತ್ತಿನಲ್ಲೇ ಇದ್ದು ಕರ್ತವ್ಯವನ್ನು ಮಾಡುತ್ತಲೇ ಮನಸ್ಸಿನಲ್ಲಿ ಶಾಶ್ವತ ತತ್ವದ ಅರಿವನ್ನು ಹಿಡಿದುಕೊಳ್ಳುವುದು. ಇದೇ ಉಪನಿಷತ್ತು ಹೇಳುವ ಮಧ್ಯ ಮಾರ್ಗ, ಸಮನ್ವಯ ಜ್ಞಾನ. ಇದು ಸಮರಸತೆಯ ದರ್ಶನ. ಇದು ಅತಿರೇಕಗಳ ನಿರಾಕರಣೆ. ಇದು ನಿಜವಾದ ಬೆಳಕುಗಾಗಿ ಮಾನವನನ್ನು ಎಚ್ಚರಿಸುವ ಮಂತ್ರ. ಮನುಷ್ಯನು ಭೌತಿಕತೆಯ ಮಡಿಲಲ್ಲಿಯೇ ಕಳೆದುಕೊಳ್ಳಬಾರದು. ಹಾಗೆಯೇ ಆತ ಜ್ಞಾನಭ್ರಮೆಯ ಕಟ್ಟುಪಾಡಿನಲ್ಲಿ ಕಟ್ಟಿಕೊಳ್ಳಬಾರದು. ಜೀವನದ ಗಹನತೆಯನ್ನು ಅರಿಯುವುದು ಎಂದರೆ ಜಗತ್ತನ್ನು ನೋಡುವುದು, ಜಗತ್ತಿನ ಮೇಲಿರುವ ಚೈತನ್ಯವನ್ನು ನೋಡುವುದು, ನಿರಂತರ ಹರಿವಿನ ನಡುವೆ ನಿತ್ಯತೆಯನ್ನು ಕಾಣುವುದು. ಇದೇ ಈಶೋಪನಿಷತ್ತಿನ ಮಂತ್ರದ ಚಿರಂತನ ಸಂದೇಶ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನ ನೀವು ನೋಡಬಹುದು.